ಇದ್ರ ಜೊತೆಗೆ ಹುಲಿ ಕಾರ್ತಿಕ್ ಅವರು ಕೂಡ ನಿಮಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಆ ಒಂದು ಕಾಮಿಡಿ ಆದಂತಹ ಎಲಿಮೆಂಟ್ಸ್ ಎಲ್ಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಅವ್ರಿದ್ದಾರೆ ಅಂತ ಹೇಳಿದ್ರೆ 100% ಅಲ್ಲಿ ನಗುಗೇನು ಕಡಿಮೆನೇ ಇಲ್ಲ. ಸೊ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್, ಒಳ್ಳೆ ಆರ್ಟಿಸ್ಟ್ ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಹುಲಿ ಕಾರ್ತಿಕ್ ಸರ್. ಮೊದಲನೇ ದಿನ ನಾನು ಅವರು ಕೂತ್ಕೊಂಡು ಮಾತಾಡಿದಾಗ ವೆರಿ ಫಸ್ಟ್ ಹೊಸಬ್ರು ಟೀಮ್ಗೆ ಒಂದು ನೋನ್ ಫೇಸ್ ಅಂತ ಎಂಟ್ರಿ ಆಗಿದ್ದೆ ಅವರು. ಹುಲಿ ಕಾರ್ತಿಕ್ ಅವ್ರು ಬಂದಾಗ ನಾವು ಸೆಟ್ ಅಲ್ಲಿ ಹೇಗಿರ್ತಾರೋ ಏನೋ ಅನ್ನೋದೊಂದು ಕ್ವಶನ್ಸ್ ಇತ್ತು. ಆಲ್ರೆಡಿ ಅವರು ಸಿನಿಮಾಗಳು ಮಾಡ್ತಾ ಇದ್ರು, ಆಮೇಲೆ ರಿಯಾಲಿಟಿ ಶೋಗಳಲ್ಲೆಲ್ಲ ಅವ್ರ ಫೇಸ್ ರೆಕಗ್ನೈಸ್ ಆಗಿದ್ರಿಂದ ಹೇಗಿರ್ತಾರೆ ಅಂತ ಅಂದಾಗ ಒಂದು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡ್ಕೊಟ್ರು. ಸರ್ ನೀವು ಕಲಾವಿದ್ರು, ನಾವು ಕಲಾವಿದ್ರೆ, ಸೊ ನಮ್ಗೆ ಆಲ್ರೆಡಿ ನಾವು ಒಂದ್ ಹೆಜ್ಜೆ ಮುಂದೆ ಇದೀವಿ ಅನ್ನೋದ್ ಬಿಟ್ರೆ ಇನ್ನೇನು ಇಲ್ಲ. ಸೊ ನಾವೆಲ್ಲ ಒಟ್ಟಿಗೆ ಇರ್ಬೋದು, ಒಟ್ಟಿಗೆ ಆರಾಮಾಗಿರ್ಬೋದು ಅಂತೇಳಿ ಒಂದ್ ಒಳ್ಳೆ ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡ್ಕೊಟ್ರು. ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ರಣಧೀರ ಅಂತ ಅವ್ರ ಕ್ಯಾರೆಕ್ಟರ್. ರಣಧೀರ ಸೂರಿ ಅಂತ ನೇಮ್ ನಮ್ಮ ಸ್ಯಾಂಡಲ್ವುಡ್ ರಣಧೀರ, ರವಿ ಸರ್ ದೊಡ್ಡ ಮನ್ಸ ರಣಧೀರ, ಹುಲಿ ಕಾರ್ತಿಕ್ ಅವರು. ಆಕ್ಚುಲಿ ಕ್ಯಾರೆಕ್ಟರ್ ನೇಮ್ ಬಂದ್ ಸೂರಿ ಅಂತ, ಬಟ್ ಅವ್ರನ್ನ ರಣಧೀರ ರಣಧೀರ. ಯೂಶಲಿ ನಾನು ಅವರು ಜಾಸ್ತಿ ಮಾತಾಡಿರೋದು ಬೊಮ್ಮೈದ ಬೊಮ್ಮೈದ ಬೊಮ್ಮೈದ, ಮಂಡ್ಯ ಸ್ಲಾಂಗ್ ಬರುತ್ತಲ್ಲ, ಸೊ ಆ ತರ. ಸೊ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಕ್ಯಾರೆಕ್ಟರ್. ಅವ್ರ ಕ್ಯಾರೆಕ್ಟರ್ನು ಅಷ್ಟೇ, ಎಲ್ಲ ಒಂದ್ ಕಡೆ ಬರೀ ಕಾಮಿಡಿಗೆ ಮಾತ್ರ ಸೀಮಿತ ಆಗಿಲ್ಲ, ಎಮೋಷನ್ಸ್ ಅಲ್ಲೂ ಕನೆಕ್ಟ್ ಮಾಡ್ತಾರೆ ನಿಮ್ಮನ್ನ. ಸೊ ಇಲ್ಲಿವರೆಗೂ ಹುಲಿ ಕಾರ್ತಿಕ್ ಸರ್ನ ನಾವು ಕಾಮಿಡಿಯನ್ ಆಗಿ ನೋಡಿದೀವಿ, ಬಟ್ ಇಲ್ಲಿ ನಿಮ್ಮನ್ನ ದೊಡ್ಡ ಮನುಷ್ಯದಲ್ಲಿ ಕಾಮಿಡಿಯನ್ ಆಗಿ ಎಂಟರ್ಟೈನ್ ಮಾಡ್ತಾ 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 ಎಮೋಷನಲಿ ನಿಮ್ಮನ್ನ ಕೂರಿಸ್ತಾರೆ. ಸೊ ಅಂದ್ರೆ ಅವರಿಗೋಸ್ಕರನೇ ಅಂತಾನೆ ಅವ್ರ ಕ್ಯಾರೆಕ್ಟರ್ ಬರ್ದಿದ್ದ, ಅಥವಾ ಆ ಕ್ಯಾರೆಕ್ಟರ್ ಬರ್ದಿ ಆಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದ? ಇಲ್ಲ, ನಾವ್ ಯಾರಿಗೋಸ್ಕರ ನನಗೆ ಅಂತಾನು ನಾನು ಕ್ಯಾರೆಕ್ಟರ್ ಬರ್ಕೊಳ್ಳಿಲ್ಲ. ಈ ಸಿನಿಮಾ ಮಾಡಿದಾಗ ಕಂಪ್ಲೀಟ್ ಟೋಟಲ್ ಆಗಿ ಸ್ಕ್ರೀನ್ ಪ್ಲೇ ಬರ್ದಾಗ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಬರ್ದಾಗ ಆಗಿರ್ಬೋದು, ಎಲ್ರಿಗೂನು ಈ ಒಂದು ಒಳ್ಳೆ ಕ್ಯಾರೆಕ್ಟರ್, ಇದೊಂದು ಒಳ್ಳೆ ಸಿನಿಮಾ ಆಗ್ಬೇಕು ಅನ್ನೋದು ಇತ್ತು ಮೈಂಡ್ ಅಲ್ಲಿ. ಈ ಕ್ಯಾರೆಕ್ಟರ್ ಇವ್ರು ಇರಬೇಕು ಅಂತ ಅನ್ಎಕ್ಸ್ಪೆಕ್ಟೆಡ್ಲಿ ಎಲ್ಲ ಅವ್ರವ್ರ ಬಂದು ಜಾಯ್ನ್ ಆಗಿದ್ದು. ಹುಲಿ ಕಾರ್ತಿಕ್ ಸರ್ದು ಅಷ್ಟೇ, ನನ್ನ ಅಸೋಸಿಯೇಟ್ ಇನ್ನೊಬ್ರು ಇದ್ದಿದ್ದು ವಿಜಯ್ ಅಂತ, ಅವರು ನನಗೆ ರೆಫರ್ ಮಾಡಿದ್ದು, ಅಣ್ಣ ಇದು ಕ್ಯಾರೆಕ್ಟರ್ ನಾವು ಬೇರೆ 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 ಅಂತ ಯೋಚನೆ ಮಾಡ್ತಾ ಇದ್ವಿ, ಇಲ್ಲ ಅಣ್ಣ ನಿಮ್ದು ಹುಲಿ ಕಾರ್ತಿಕ್ ಸರ್ದು ಕಾಂಬಿನೇಷನ್ ವರ್ಕ್ ಆಗ್ಬೋದು, ನೋಡೋಣ ಟ್ರೈ ಮಾಡಿ ಅಂತಂದಾಗ ಲಕ್ಕಿಲಿ ಹುಲಿ ಕಾರ್ತಿಕ್ ಸರ್ ಅಂತ ಪಿಕ್ ಮಾಡಿದ್ದು. ಯಾವ ಕ್ಯಾರೆಕ್ಟರ್ ನಾವು ಇವರೇ ಬೇಕು ಅಂತ ಬರ್ದಿಲ್ಲ. ಓಕೆ, ಅಂದ್ರೆ ಈ ಒಂದು ಕತೆಗಿಂತ ಮುಂಚೆ ನೀವು ಆಲ್ರೆಡಿ ತುಂಬಾ ಕತೆಗಳನ್ನ ಇಟ್ಕೊಂಡಿದ್ರಾ, ಅಥವಾ ಫೈನಲಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದ? ನನ್ನ ಹತ್ರ ಒಂದು 15 ರಿಂದ 16 ಕತೆ ಇದೆ. 16 ಕತೆ. ಹೌದು. ಸೊ ಸಿನಿಮಾ ಒಳ್ಳೇದಾಗಿ ನೆಕ್ಸ್ಟ್ ಸ್ಟೆಪ್ ಅಂತ ತಗೊಂಡ್ವಿ ಅಂತಂದ್ರೆ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ವರ್ಷಕ್ಕೆ ಒಂದ್ 2-3 ಸಿನಿಮಾ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇದೀವಿ ನಾವು. ಸೊ ಹಾಗಾಗಿ ಈ ಕತೆ ಇದನ್ನ ತಗೊಂಡ್ ಹೋಗೋಣ, ಫಸ್ಟ್ ಪ್ರೆಸೆಂಟೇಶನ್ ನೀಟ್ ಆಗಿದೆ ಅಂತ. ಸೊ ಎಲ್ಲೋ ಒಂದ್ ಕಡೆ ಇನ್ನ ಹೈ ಬಜೆಟ್ ಅಲ್ಲಿ ನಾವು ಮಾಡಕ್ ಹೋಗಿ ಎಲ್ಲೋ ಹೆಚ್ಚು ಕಡಿಮೆ ಆಗಿ ಜನ ತಗೊಳ್ಳಿಲ್ಲ ಅದು ಅಂತಂದಾಗ, ಅಥವಾ ಇನ್ನ ಲೋ ಬಜೆಟ್ ಅಲ್ಲಿ ಮಾಡಕ್ ಹೋಗಿ, ಇಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಇಲ್ಲ ಹಾರರ್ ಈ ತರ ಕಂಟೆಂಟ್ ಸಿನಿಮಾಗಳು ಮಾಡಕ್ ಹೋಗಿ ಏನಾದ್ರು ತೊಂದರೆ ಆಗುತ್ತೇನೋ ಅನ್ನೋ ಒಂದು ಭಯದಲ್ಲಿ, ಇಲ್ಲ ಕಮರ್ಷಿಯಲ್ ಆಗಿ ಹೋಗೋಣ, ಸೊ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಹೋದಾಗ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮೊದಲನೇ ಸಿನಿಮಾ ಇದನ್ನೇ ಮಾಡೋಣ ಅಂತ ಹೇಳಿ ಮಾಡಿದ್ದು. ಇನ್ನ ಬತ್ತಳಿಕೆಯಲ್ಲಿ ಬಾಣಗಳು ಜಾಸ್ತಿ ಇದೆ. ಓ, ನೆಕ್ಸ್ಟ್ ಈ ಸಿನಿಮಾ ಆದ್ಮೇಲಿಂದ ಬಾಣಗಳನ್ನ ಬಿಡ್ತೀರಾ ಒಂದೊಂದೇ? ಡೆಫಿನೆಟ್ಲಿ. ಓಕೆ, ಹೀರೋ ಆಗ್ಬೇಕು ಅಂತ ಬಂದಿದ್ದ, ಡೈರೆಕ್ಟರ್ ಆಗ್ಬೇಕು ಅಂತ ಬಂದಿದ್ದ? ಆಬ್ವಿಯಸ್ಲಿ ಹೀರೋ ಆಗ್ಬೇಕು ಅಂತಾನೆ ಬಂದಿದ್ದು, ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದಿದ್ದು. ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದಿದ್ದು. ಕೆಲವು ಟ್ರಿಗರ್ ಪಾಯಿಂಟ್ಗಳು ಟಚ್ ಆದಾಗ, ಇಲ್ಲ ನಾವು ಲೀಡ್ ಕ್ಯಾರೆಕ್ಟರ್ ಮಾಡ್ಲೇಬೇಕು ಅಂತ ಹೇಳಿ ಹೀರೋನೇ ಆಗ್ಬೇಕು ಅಂತ ಅನ್ಕೊಂಡಿದ್ದು ನಿಜ. ಕೆಲವು ಕಡೆ ಒಂದೊಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಎಲ್ಲೋ ಒಂದೊಂದ್ ಕಡೆ ಇರ್ತಾವಲ್ಲ, ಅಪ್ಸ್ ಅಂಡ್ ಡೌನ್ಸ್, ಅವಮಾನ ಮಾಡಿದವರು ಸನ್ಮಾನ ಮಾಡ್ಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಾಗ ಹೀರೋನೇ ಆಗ್ಬೇಕು ಅಂತ ಅವಾಗ ಡಿಸೈಡ್ ಮಾಡಿ. ಸೊ ನಿಮ್ ಬ್ಯಾಕ್ ಗ್ರೌಂಡ್ ಏನ್ ಹಾಗಾದ್ರೆ? ನಾನು ವೃತ್ತಿಪರ ರಂಗಭೂಮಿಯಿಂದ ಬಂದಿದ್ದು. ರಂಗಭೂಮಿಯಿಂದ ಬಂದಿದ್ದು. ಥಿಯೇಟ್ರಿಕಲಿ ಒಂದಷ್ಟು ನಾಟಕಗಳು, ಸುಮಾರು 90-98 ನಾಟಕಗಳು ಮಾಡಿದೀವಿ. 98? ನೀನು ಇಷ್ಟು ಈಸಿಯಾಗಿ 98 ಅಂತಿದ್ದೀರಾ? ಇಲ್ಲ, ಅವಾಗ ಇದ್ದಿದ್ದೆ ಅದು ಕರ್ಕರಿ ನಾಟಕಕ್ಕೆಲ್ಲ ಹೋಗಿ ಸಿಕ್ಕಿದ ಪಾತ್ರನೆಲ್ಲ ಮಾಡ್ತಾ ಇದ್ವಿ. ಯಾಕಂದ್ರೆ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಕಲಿಬೇಕು ಅನ್ನೋದೊಂದು ಹಸಿವಿತ್ತು ಅವಾಗ. ಸೊ ಹಾಗಾಗಿ ಯಾವ್ಯಾವ ಪಾತ್ರಗಳು ಕರೀತಾ ಇದ್ರು. ಕಲಾಕ್ಷೇತ್ರದಲ್ಲಿ ನಮ್ದು ತವ್ರ ಮನೆ ಆಗ್ಬಿಟ್ಟಿತ್ತು, ಕಲಾಕ್ಷೇತ್ರದ ಕಾಂಪೌಂಡ್, ನಯನ ಸಭಾಂಗಣ ಎಲ್ಲ. ಅಲ್ಲಿ ಕೂತ್ಕೊಂಡು ಯಾವ ಪಾತ್ರ ಕೇಳಿದ್ರು, ಯಾರು ಕರೆದ್ರು ಹೋಗಿ ಆಕ್ಟ್ ಮಾಡೋದು ಒಂದೇ ಗೊತ್ತಿದ್ದು ನಮ್ಗೆ. ಸೊ ಹಾಗಾಗಿ ತುಂಬಾ ಜಾಸ್ತಿ ಫಾಸ್ಟ್ ಆಗಿ ನಾಟಕಗಳು ಮಾಡ್ಕೊಂಡ್ ಬಂದ್ವಿ. ಬೀದಿ ನಾಟಕಗಳು ಮಾಡ್ತಾ ಇದ್ವಿ. ಆಮೇಲೆ ಒಂದು ಚಾನಲ್ ಅಲ್ಲಿ ಆಂಕರಿಂಗ್ ಮಾಡ್ತಾ ಇದ್ದೆ ನಾನು, ಲೋಕಲ್ ಚಾನಲ್ ಅಲ್ಲಿ. ಸೊ ಹಾಗಾಗಿ ಇದು ಆರ್ಟಿಸ್ಟ್ ಆಗ್ಬೇಕು ಅಂತಾನೆ ಪ್ರಿಪೇರ್ ಆಗಿದ್ದು. ಲಕ್ಕಿಲಿ ಆಕ್ಟರ್ ಕಮ್ ಡೈರೆಕ್ಟರ್ ಆಗಿದ್ದು. ಈ ದೊಡ್ಡ ಮನುಷ್ಯ ಅನ್ನೋದು ಎಷ್ಟು ವರ್ಷದ ಜರ್ನಿ? ಟೈಟ್ಲು ಹುಟ್ಟಿದ್ದು ನನಗೆ 2017. 2017? ತುಂಬಾ ಲಾಂಗ್ ಅನ್ಸುತ್ತೆ. ಹೌದೌದು, ಟೈಟ್ಲು ನಮ್ಗೆ ಅವಾಗ ಮಾಡ್ಕೊಂಡಿದ್ದು ನಾವು. ಸ್ಕ್ರಿಪ್ಟ್ ಆಗಿದ್ದು 2019-20 ಲಾಕ್ಡೌನ್ ಟೈಮಲ್ಲಿ, ಬಿಫೋರ್ ಆ ಟೈಮಲ್ಲಿ ನಾವು ಸ್ಕ್ರಿಪ್ಟ್ ಮಾಡಿದ್ದು. ಸ್ಕ್ರಿಪ್ಟ್ ಮಾಡಾದ್ಮೇಲೆ ಅಗೇನ್ ಕೊರೋನಾ ಬಂತು. 1-2 years ಏನು ವರ್ಕ್ ಆಗ್ಲಿಲ್ಲ, ಯಾವ್ದು ಪ್ರೊಡ್ಯೂಸರ್ನ ಅಪ್ರೋಚಿಂಗ್ ಆಗಿರ್ಲಿ, ಏನು ಮಾಡಕ್ ಆಗ್ಲಿಲ್ಲ. 22 ನಲ್ಲಿ ನನಗೆ ಪ್ರೊಡ್ಯೂಸರ್ ಕನೆಕ್ಟ್ ಆಗಿದ್ದು. 23 ಇಂದ ಸ್ಟಾರ್ಟ್ ಮಾಡಿದ್ದು ನಾವು ಈ ಸಿನಿಮಾ ವರ್ಕಿಂಗ್. 23 ಇಂದ ಸ್ಟಾರ್ಟ್ ಮಾಡಿದ್ದು. ಬಟ್
ಯೂಶಲಿ ಒಂದು ಮಾತು ಹೇಳ್ತಾರೆ ಇವಾಗ ಹೊಸಬರ ಸಿನಿಮಾ ಆಗಿರಬಹುದು ಅಥವಾ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾನು ಥಿಯೇಟರ್ ಅಲ್ಲಿ ನಿಂತ್ಕೊಳ್ಳೋದು ಬಹಳ ಕಡಿಮೆ ಆಗಿದೆ. ಒಳ್ಳೆ ಕಂಟೆಂಟ್ ಇದ್ರೂ ಕೂಡ ಕೆಲವೊಂದು ಹೋಗಲ್ಲ. ಬಟ್ OTT ಅಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ತುಂಬಾ ಚೆನ್ನಾಗಿ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ. ಅಲ್ಲೂ ಕೂಡ ಅವ್ರು ಮಿಸ್ ಮಾಡ್ಕೋತಾರೆ. ಥಿಯೇಟರ್ ಅಲ್ಲಿ ನಾವ್ ಇಂಥ ಸಿನಿಮಾ ಮಿಸ್ ಮಾಡ್ಕೊಂಡ್ವಲ್ಲಪ್ಪ ಅಂತ ಹೇಳಿದವರು ಕೂಡ ಇದ್ದಾರೆ. ಸೊ ನೀವು ಯಾವ ಒಂದು ಧೈರ್ಯದ ಮೇಲೆ ಬರ್ತಾ ಇದ್ದೀರಾ ಅಂತ? ಅದು 100% ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ. Okay. ಒಂದು ಎರಡನೇದು, ಹೌದು ಇವತ್ತಿನ ಪರಿಸ್ಥಿತಿನಲ್ಲಿ ಥಿಯೇಟ್ರಿಕಲಿ ಕಷ್ಟ ಆಗ್ತಾ ಇದೆ ಎಲ್ರಿಗೂ, ಹೊಸಬ್ರಿಗಾಗಿರ್ಬೋದು ಅಥವಾ ಸ್ಟಾರ್ಸ್ಗಳಿಗಾಗಿರ್ಬೋದು, ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಜನರು ಕಂಪ್ಲೇಂಟ್ ಮಾಡ್ತಾ ಇದಾರೆ. ಅಟ್ ದಿ ಸೇಮ್ ಟೈಮ್ ನಾವು ಸೂ ಫ್ರಮ್ ಸೋ ಅನ್ನೋ ಒಂದು ಸೂಪರ್ ಡೂಪರ್ ಹಿಟ್ ನೋಡಿದ್ವಿ. ಅವಾಗ ಥಿಯೇಟರ್ಗೆ ಜನ ಬಂದ್ರು. ಆಮೇಲೆ ಕಾಟೇರದಲ್ಲಾಗಿರ್ಬೋದು, ಈ ಹಿಂದೆ ಬರ್ತಾ ಇದ್ರಂತೆ ರಾಜ್ಕುಮಾರ್ ಸರ್ ಅವ್ರ ಸಿನಿಮಾಗಳಿಗೆ ಎತ್ತಿನ ಗಾಡಿನಲ್ಲೆಲ್ಲ ಜನ ಬರೋದು, ಟ್ರಾಕ್ಟರ್ ನಲ್ಲೆಲ್ಲ ಜನ ಬರೋದು. ಆ ತರ ಜನ ಬರ್ತಾರೆ. ಬಟ್ ನಾವು ಅವ್ರು ಬರೋ ತರ ಅವ್ರಿಗೆ ಇಷ್ಟ ಆಗುವಂತ ಸಿನಿಮಾ ಮಾಡ್ಬೇಕು. ಅದು ಹೊಸಬ್ರಾಗಿರ್ಬೋದು, ಸೀನಿಯರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಎಲ್ಲ ಒಂದ್ ಕಡೆ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆಯೋ ಇಲ್ಲ ನಮ್ ಕೆಲಸ ಕಡಿಮೆ ಆಗಿದೆಯೋ ಗೊತ್ತಾಗ್ತಿಲ್ಲ. ಜನನೇ ಥಿಯೇಟರ್ಗೆ ಬರೋದು ಕಡಿಮೆ ಆಗಿರುತ್ತೆ. ಅಲ್ಲ, ನಮ್ಗೆ ಆ ತರ ಅನ್ನಿಸ್ತಾ ಇಲ್ಲ ಮೇಡಮ್. ಯಾಕಂದ್ರೆ ನಾವು ಹೋಗ್ತಾ ಇದೀವಿ, ಜನ ನೋಡ್ತಾ ಇದೀವಿ. ನಾವು ಹೋದಾಗ್ಲೆಲ್ಲ ಜನ ನೋಡ್ತಾ ಇದೀವಿ ಆಕ್ಚುಲಿ. ಬಟ್ ಏನಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ವಾ ಅನ್ನೋದೊಂದು ಕ್ವಶನ್ ನನಗೆ ಪರ್ಸನಲಿ ಅನ್ನಿಸ್ತಾ ಇದೆ. ಎಲ್ಲೋ ಯಾರೋ ಇಲ್ಲ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರು ನೋಡೋಂತ ಪರ್ಸ್ಪೆಕ್ಷನ್ ಚೇಂಜ್ ಆಗಿದ್ಯಾ ಆ ತರದ್ದು, ಇಲ್ಲ ನಾವು ಸಿನಿಮಾಗಳನ್ನ ಬೇರೆ ಭಾಷೆಯವ್ರ ಜೊತೆನಲ್ಲಿ ಕಂಪೇರ್ ಮಾಡ್ಕೊಂಡು ಅವ್ರಿಗಿಂತ ನಾವು ಚೆನ್ನಾಗಿ ಮಾಡ್ಬೇಕು, ಅವ್ರಿಗಿಂತ ನಾವು ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ಆತರ ಹೋಗಿ ಅವ್ರ ಜೊತೆನಲ್ಲಿ ಅವ್ರು ಹೋಗ್ತಾರೋ ಅಂತ ವೇನಲ್ಲಿ ನಾವು ಹೋಗ್ತಾ ಇದೀವ, ನಮ್ ನೇಟಿವಿಟಿ ಬಿಟ್ಬಿಟ್ಟಿದೀವ ಅಂತ ನನ್ಗನ್ನಿಸ್ತು. ಸೊ ಹಾಗಾಗಿ ನಾವು ಇಲ್ಲ, ಜನ ಬರ್ತಾ ಇದಾರೆ, ನಾವು ಅವ್ರಿಗೆ ಇಷ್ಟ ಆಗುವಂತ ಸಿನಿಮಾ ಮಾಡ್ಬೇಕಷ್ಟೇ. ನಾವು ಜನಗಳನ್ನ ಬ್ಲೇಮ್ ಮಾಡೋ ಹಾಗೆ ಇಲ್ಲ. ದೆನ್ ನಾನು ಟೀಸರ್ ನೋಡ್ತಾ ಇದ್ದಂಗೆ ಸ್ಟಾರ್ಟಿಂಗ್ ಅಪ್ಪು ಸರ್ ಫೋಟೋ ಬರುತ್ತೆ, ಆಮೇಲೆ ದರ್ಶನ್ ಸರ್ ಫೋಟೋ ಬರುತ್ತೆ ಟೀಸರ್ ಅಲ್ಲಿ. ಸೊ ಇನ್ಸ್ಪೈರ್ಡ್ ಆಗಿ ಸಿನಿಮಾ ಮಾಡ್ತಿರೋದ? ನಿಮ್ಮ ಫೇವರಿಟ್ ಹೀರೋ ಯಾರು? ಆಲ್ ಓವರ್ ಕರ್ನಾಟಕ ಕನ್ನಡ ಇಂಡಸ್ಟ್ರಿನಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ನನಗೆ ಫೇವ್ರೇಟ್ ಹೀರೋಸ್. ಇವರು ಅವರು ಅಂತ ಪರ್ಟಿಕ್ಯುಲರ್ ಆಗಿ ಯಾರು ಇಲ್ಲ. ಬಟ್ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾರು ತುಂಬಾ ಅಂತಂದಾಗ ದರ್ಶನ್ ಸರ್ ಅದರಲ್ಲಿ ನೋ ಡೌಟ್. ಅದು ಅವರ ಪರ್ಸನಾಲಿಟಿ ಆಗಿರ್ಬೋದು, ಅವರ ಲಿವಿಂಗ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದೂ ಇನ್ಸ್ಪೈರಿಂಗ್ ಆಗೇ ಇದೆ. ಸೊ ಅಷ್ಟು ಈಸಿ ಅಲ್ಲ ಈ ತರದೊಂದು ಸಾಮ್ರಾಜ್ಯ ಕಟ್ಟೋದಕ್ಕೆ. ಸೊ ಆತರ ಕಟ್ಟಬೇಕು ಅಂದ್ರೆ ಅವ್ರದೇ ಆದಂತ ಒಂದು ಹಾರ್ಡ್ ವರ್ಕ್ ಏನಿರುತ್ತೆ ಅದು ತುಂಬಾ ಇನ್ಸ್ಪೈರಿಂಗ್ ಆಗಿರುತ್ತೆ. ಅಂಡ್ ಅಗೇನ್ ಎಲ್ರೂ ಇಷ್ಟನೇ, ಅಪ್ಪು ಸರ್ ಇಷ್ಟನೇ, ಶಿವಣ್ಣ ಇಷ್ಟ, ಸುದೀಪ್ ಸರ್ ಇಷ್ಟ, ಎಲ್ರೂ ಇಷ್ಟ. ಸೊ ಪರ್ಟಿಕ್ಯುಲರ್ ಅಂತ ಬಂದಾಗ ದರ್ಶನ್ ಸರ್. ಈಗ ನಮ್ಮ ಸ್ಯಾಂಡಲ್ವುಡ್ ನಿಂದ ನಿಮ್ ಸಿನಿಮಾಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು? ಅದು ಮುರಳಿ ಸರ್ ಪ್ರೆಸೆಂಟ್ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ನಾವು ಯಾರ ಹತ್ರ ಹೋಗಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾವು ಹೋದಂತ ಟೈಮ್ ಅಲ್ಲಿ ಅವ್ರು ಎಷ್ಟು ಫ್ರೀ ಆಗಿರ್ತಾರೆ, ಅವ್ರಿಗೆ ಆದಂತ ಬಿಸಿ ಸ್ಕೆಡ್ಯೂಲ್ಸ್ ಇರುತ್ತೆ, ಅವರು ಅದನ್ನ ಫ್ರೀ ಮಾಡ್ಕೊಂಡು ನಮ್ಗೆ ಆದಂತ ಟೈಮ್ ಕೊಡ್ಬೇಕು ಅಂತಂದಾಗ. ಬಟ್ ನಮ್ಗೆ ಆನೆಸ್ಟ್ಲಿ ನಾವು 2 ಸಲ ಹೋದಾಗ್ಲೂ ಮುರಳಿ ಸರ್ ಪ್ರತಿ ಸಲ ಬನ್ನಿ, ನೀವು ಯಾವಾಗ ಬಂದ್ರು ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ನಿಂತಿರೋದು ಮುರಳಿ ಸರ್. ತುಂಬಾ ಖುಷಿ ಆಗುತ್ತೆ, ಕೈ ಮುಗಿದು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮುರಳಿ ಸರ್ ಸಾಂಗ್ ನೋಡಿದಾಗ ಆಗಿರ್ಬೋದು ಅಥವಾ ಟೀಸರ್ ನೋಡಿದಾಗ ಆಗಿರ್ಬೋದು ತುಂಬಾ ಖುಷಿ ಪಟ್ರು, ತುಂಬಾ ಅಪ್ರಿಶಿಯೇಟ್ ಮಾಡೋರು ನಮ್ಗೆ. ಅವ್ರನ್ನ ಬಿಟ್ರೆ ಇನ್ ಯಾರ ಹತ್ರ ಅಪ್ರೋಚ್ ಮಾಡಿದ್ವಿ ಅಥವಾ ಯಾರಾದ್ರೂ ಹೆಲ್ಪ್ ಮಾಡಿದ ಅಥವಾ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾ ಥ್ರೂ ಆದ್ರೂ? ಇಲ್ಲ, ಸದ್ಯಕ್ಕೆ ನಾವು ಅವ್ರನ್ನ ಬಿಟ್ಟು ನಾವು ಇನ್ಯಾರ ಹತ್ರನೂ ಹೋಗಿ ಕನೆಕ್ಟ್ ಆಗಿಲ್ಲ. ನಾವು ಪ್ರಯತ್ನನೂ ಪಟ್ಟಿಲ್ಲ, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ನಮ್ಗೆ ಸ್ವಲ್ಪ ಕೆಲ್ಸಗಳಿತ್ತು, ಆಮೇಲೆ ಪ್ರಮೋಷನ್ಸ್ ಟೈಮ್ ಹತ್ರ ಬಂದಾಗ ಹೋಗೋಣ ಅಂತೇಳಿ ಇನ್ ಮುಂದೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿ. ನೀವು ಅಲ್ಲಿ ವೇದಿಕೆ ಮೇಲೂ ಹೇಳಿದ್ರಿ ಪ್ರೆಸ್ ಮೀಟ್ ಟೈಮ್ ಅಲ್ಲಿ ಆಟೋನ ಗಿಫ್ಟ್ ಆಗಿ ಕೊಡ್ತೀವಿ ಅಂತ. ಸೊ ಅದು ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ಅದು ಏನಾಯ್ತು ಅಂತ ಹೇಳಿದ್ರೆ ನಾವು ಪೇಡ್ ಪ್ರೀಮಿಯರ್ ಮಾಡ್ಬೇಕು. ಪೇಡ್ ಪ್ರೀಮಿಯರ್ ಮಾಡಿ ಅದನ್ನ ಒಂದಷ್ಟು ಡಿಸ್ಟ್ರಿಕ್ಟ್ಸ್ ಅಲ್ಲಿ, ಒಂದು 8 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಪೇಡ್ ಪ್ರೀಮಿಯರ್ ಮಾಡಿ ಆಮೇಲೆ ನಾವು ಯಾರೋ ಒಬ್ರಿಗೆ ಲಕ್ಕಿ ಡಿಪ್ ಮುಖಾಂತರ ಆಟೋ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅಂದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ ಇಂದ ಒಬ್ಬೊಬ್ರಿಗೆ ಅಥವಾ ಒಬ್ರಿಗೆ ಆಲ್ ಓವರ್ ಕರ್ನಾಟಕ ಒಬ್ರಿಗೆ ಅಂತ ನಾವ್ ಎಲ್ಲೆಲ್ಲಿ ಮಾಡ್ತೀವಿ ಎಲ್ಲರದ್ದು ಸೇರಿಸಿ. ಬಟ್ ಈಗ ಏನಾಗಿದೆ, ಅದೇ ಟೈಮ್ ಶೆಡ್ಯೂಲ್ ಸ್ವಲ್ಪ ಓಡಾಟಗಳು ಜಾಸ್ತಿ, ರಿಲೀಸ್ ಪ್ರೆಷರ್ ಅಲ್ಲಿ ಬಿಫೋರ್ ಮಾಡಕ್ ಆಗ್ತಾ ಇಲ್ಲ, ಆಫ್ಟರ್ ಮಾಡೋಣ ಅಂತೇಳಿ. ಬಟ್ ಪೇಡ್ ಪ್ರೀಮಿಯರ್ ಅಲ್ಲ, ಫ್ರೀ ಆಗಿನೇ ಅವ್ರಿಗೆ ಆಟೋ ಕೊಡೋಣ ಅಂದ್ರೆ ಅವ್ರಿಗೆ ಒಂದು ಶೋ ಇಡ್ತೀವಿ, ಪರ್ಟಿಕ್ಯುಲರ್ಲಿ ಶೋ ಇಡ್ತೀವಿ. ಎಲ್ಲೆಲ್ಲ ಆಗುತ್ತೆ ಪಾಸಿಬಿಲಿಟೀಸ್ ಅಲ್ಲೆಲ್ಲ ಶೋ ಇಟ್ಟು ಫ್ರೀ ಟಿಕೆಟ್ಸ್ ಅವ್ರಿಗೆ ಫ್ರೀ ಆಗಿ ಅವ್ರಿಗೆ ಸಿನಿಮಾ ತೋರಿಸಿ ಅದ್ರಲ್ಲಿ ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವರಲ್ಲಿ ಒಬ್ಬರಿಗೆ ಲಕ್ಕಿ ಡಿಪ್ ಮುಖಾಂತರ ಆಟೋ ಕೊಡ್ತೀವಿ. ಅದಂತೂ ಮಿಸ್ ಮಾಡಲ್ಲ, ಕೊಟ್ಟೆ ಕೊಡ್ತೀವಿ. ಯಾಕೆ ಈ ಥಾಟ್ ಬಂತು? ಅದೇ ಅಗೈನ್ ನಾವು ಡೈಲಿ ಒಂದೊಂದು ಎಕ್ಸ್ಪೀರಿಯನ್ಸ್ ನೋಡ್ತಾ ಇರ್ತೀವಲ್ಲ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ನಾನು ಯಾವ್ದೋ ಒಂದು ರೀಲಲ್ಲಿ ನೋಡಿದ್ದೆ ಆಕ್ಚುಲಿ. ಈವ್ನಿಂಗ್ ಕಾಲೇಜಲ್ಲಿ ಅವರು ಎಜುಕೇಶನ್ ಮಾಡ್ತಾ ಇದ್ದಾರೆ, ಡಬಲ್ ಡಿಗ್ರಿ ಓದ್ತಾ ಇದ್ರಂತೆ. ಡೇ ನಲ್ಲಿ ಆಟೋ ಓಡಿಸ್ತಾ ಇದಾರೆ. ಬಟ್ ಆ ಆಟೋ ಬಂದು ಒಂದು ಬಾಡಿಗೆಗೆ ತಗೊಂಡು ಓಡಿಸ್ತಾ ಇರೋದು 300 ರೂಪಾಯಿನೋ 400 ರೂಪಾಯಿನೋ. ಸೊ ಎಲ್ಲ ಒಂದ್ ಕಡೆ ಅವ್ರಿಗೆ ಒಂದು ಸ್ವಂತ ಆಟೋ ಅಂತ ಇದ್ದಿದ್ರೆ ಇನ್ನೂ ಅವ್ರಿಗೆ ಹೆಲ್ಪ್ ಆಗ್ತಿತ್ತೇನೋ ಅನ್ನೋದು ಒಂದು ಥಾಟ್ ಬಂತು. ಸೊ ಆವಾಗ ಈ ತರ ಸುಮಾರು ಜನ ಇರ್ತಾರೆ, ನಮ್ಗೆ ಅವ್ರೊಬ್ರು ಕಾಣಿಸಿದಾರೆ ಅಷ್ಟೇ. ಸೊ ಸುಮಾರು ಜನ ಇದಾರೆ ಎಲ್ಲೋ ಒಂದ್ ಕಡೆ, ಅವ್ರಿಗೆ ಯಾರಿಗೋ ಒಬ್ರಿಗೆ ಲೈಫ್ ಆಗ್ಲಿ
ಈಗ ತಾನೇ ಎಜುಕೇಶನ್ ಮುಗಿಸ್ ಬಂದಿರ್ತಾರೆ, ಕೆಲಸ ಸಿಕ್ಕಿರಲ್ಲ, ಅಥವಾ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಇರ್ತಾರೆ, ಸ್ವಂತ ಆಟೋ ಅನ್ನೋದಿದ್ರೆ ಅವ್ರಿಗೊಂದು ಹೆಲ್ಪ್ ಆಗುತ್ತೇನೋ ನಮ್ ಕಡೆಯಿಂದ ಅದನ್ನ ಮಾಡೋಣ. ಆಟೋ ಡ್ರೈವರ್ ಅಂತ ಒಂದು ಪಾತ್ರ ಮಾಡಿರೋದಕ್ಕೆ, ಅವ್ರ ಹೆಸರು ಯೂಸ್ ಮಾಡ್ಕೊಂಡಿರೋದಕ್ಕೆ ಅವ್ರಿಗೊಂದು ಟ್ರಿಬ್ಯೂಟ್ ಕೊಡೋಣ ಅಂತೇಳಿ ಅದನ್ನ ಪ್ಲಾನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.